ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ ಎದ್ದು ನಮ್ಮ ಮನೆಯವರಿಗೆ ಊಟಕ್ಕೆ ಮತ್ತು ತಿಂಡಿಗೆ ರೆಡಿ ಮಾಡ್ತಿದ್ದೀನಿ. ಇವಾಗ ಅದರಲ್ಲಿ ಬೀನ್ಸ್ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ನಾನು ಪಲ್ಯಗೆ ರೆಡಿ ಮಾಡ್ತಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಇವಾಗ ಜೀರಿಗೆ, ಸಾಸಿವೆ ಎರಡನ್ನು ನಾವು ಇದನ್ನ ಚಟ್ಪಟನವರೆಗೂ ಹುರ್ಕೋಬೇಕು. ಇದಷ್ಟು ಚಟ್ಪಟ್ ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ, ಕರಿಬೇವನ್ನ ಎಲ್ಲನೂ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದಿಷ್ಟು ಹಾಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಪಲ್ಯಕ್ಕೆ ಕುದಿಸೋಕೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಅದಕ್ಕೆ ನಾನು ಉಪ್ಪು ಹಾಕಿಲ್ಲ. ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ರೆ ಮುಗೀತಿದ್ದು ರೆಡಿ ಆಲ್ರೆಡಿ. ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕಿಬಿಟ್ಟೆ ವಿಸಲ್ ಹಾಕಿಸ್ತಿದ್ದೀನಿ. ಹಂಗಾಗಿ ಅರಿಶಿನ ಪುಡಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಬೇಕಾದರೆ ಮೇಲೆ ರುಚಿ ನೋಡಿಕೊಂಡು ಹಾಕೋಬೋದು. ನೋಡಿರಿ, ಇವಾಗ ಬೀನ್ಸ್ ಪಲ್ಯ ರೆಡಿ ಆಗೈತಿ. ನಾನು ಇವಾಗ ಪುಳಿಯೋಗರೆಗೆ ರೆಡಿ ಮಾಡ್ಕೊಳಕತ್ತೀನಿ. ಹಂಗನ ಇಲ್ಲೇ ಪಕ್ಕದಲ್ಲಿನೂ ಅನ್ನಕ್ಕೆ ಮತ್ತೆ ಒಳ್ಳಪ್ಪ ಸಣ್ಣಕ್ಕೆ ಇಟ್ಕೊಂಡಿನಿ ರೀ, ಅದ ಕುಕ್ಕರ್ ಒಳಗೆ. ಈಗ ನಾನು ಪುಳಿಯೋಗರೆಗೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಎಣ್ಣೆ ಹಾಕ್ಕೊತೀನಿ ರೀ. ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಒಂದಿಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೋಬೇಕು ರೀ, ಒಂದು ಚಿಟಕ್ ಬೆಲ್ಲ ಮತ್ತು ಶೇಂಗಾ ಇಷ್ಟೂ ಚೆಂದಾಗ ಫ್ರೈ ಮಾಡ್ಕೊಂಡು ಅದಕ್ಕೆ MTR ಪುಳಿಯೋಗರೆ ಪೌಡ್ರ್ ಹಾಕ್ಕೊತೀನಿ ನೋಡಿರಿ. ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಆಗೈತೆ ರೀ. ಹಂಗನ ಇಲ್ಲೇ ಉಪ್ಪಿಟ್ಟಿಗೆ ರವೆ ಹುರ್ಕೊತೀನಿ ರೀ. ಹಂಗನ ಇಲ್ಲೇ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೊಳಕತ್ತೀನಿ ರೀ. ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು 4 ಶೇಂಗಾ ಬೇಕಾದ್ರೆ ಹಾಕೋಬೋದು, ಬೇಡಾದರೆ ಬಿಡ್ಬೋದು. ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ನಿಮಗೆ ಎಷ್ಟು ಬೇಕೋ ಸ್ವಲ್ಪ ಸಕ್ಕರೆ ಹಾಕಿ ಅಷ್ಟೇ, ಮುಗೀತು. ಒಗ್ಗರಣೆ ರೆಡಿ ಐತ್ರಿ ಉಪ್ಪಿಟ್ಟಿಗೆ. ಹಂಗೆ ಚಪಾತಿ ಮಾಡೋಕ್ಕೂ ರೆಡಿ ಮಾಡ್ಕೊಂಡಿನಿ. ಇವಾಗ ಚಪಾತಿ ಮಾಡಿ ಇದಕ್ಕೆ ನೀರು ಹಾಕಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಟ್ರೆ, ಕುದಿ ಬರ್ಸ್ಕೊಂಡು ರವೆ ಹಾಕ್ಕೊಂಡು ತಿರ್ಕೊಂಡ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಹಾಗೆ ನಾನು ಚಪಾತಿ ಮಾಡ್ಕೊತೀನಿ ಬಾಕ್ಸಿಗೆ. ನೋಡಿರಿ, ಪುಳಿಯೋಗರೆನೂ ರೆಡಿ ಆಯ್ತು. ಮತ್ತು ಚಪಾತಿ, ಪಲ್ಯ, ಪುಳಿಯೋಗರೆ ಕಟ್ಟೀನಿ. ಇವಾಗ ಉಪ್ಪಿಟ್ಟು ಒಂದು ರೆಡಿ ಆಯ್ತಂದ್ರೆ ಅವರು ನಾಷ್ಟ ಮಾಡಿಕೊಂಡು ಟೀ ಕುಡ್ಕೊಂಡು ಡ್ಯೂಟಿಗೆ ಹೋಗ್ತಾರೆ. ನೋಡಿರಿ, ಇವಾಗ ಅವರಿಗೆ ಬಾಕ್ಸ್ ಹಾಕಿದ್ದೆ. ನಾನು ಇದಕ್ಕೆ ಅವರಿಗೆ ಡೈಲಿ ಕ್ಯಾರೆಟ್, ಸೌತೆಕಾಯಿ ಏನಾದರೂ ಒಂದು ಹಣ್ಣು ಹಾಕಿರ್ತೀನಿ. ಮತ್ತು ಪೈನಾಪಲ್ ಹಾಕೀನಿ ರೀ ಅವರಿಗೆ. ಇಷ್ಟು ಬಾಕ್ಸ್ ರೆಡಿ ಆಗೈತೆ ನೋಡಿರಿ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ ಕೈಯೆಲ್ಲ ಫೇನು. ಏನು ಆಗ್ತಿದೆ ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಬಾವು ಬರ್ತಾ ಇದೆ. ಇವಾಗ ಅಷ್ಟೇ ಇದೆ. ನಿನ್ನೆಯಿಂದನೂ ಸ್ವಲ್ಪ ಫೇನ್ ಆಗ್ತಾನೇ ಇದೆ. ಇವತ್ತು ಚಪಾತಿ ಮಾಡ್ತಿದ್ದೆ, ಆವಾಗ ಇನ್ನೂ ಜಾಸ್ತಿ ಫೇನ್ ಆಗ್ತಿತ್ತು. ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ. ತುಂಬ ಬಾವು ಬರ್ತಿದೆ ಇವಾಗ. ನೋಡಿ, ಸ್ವಲ್ಪ ಹಿಂಗಾಗಿದೆ ಅಂತ. ನೋಡಿರಿ, ಇವತ್ತು ಒಂದು ಚಪಾತಿ ಆರ್ಡ್ರ್ ಬಂದಿದ್ದು. ಹಾಗಾಗಿ ಇದನ್ನು ನಮ್ಮ ತಮ್ಮ ಪಾರ್ಸಲ್ ಕೊಟ್ಟು ಬರೋಕೆ ಹೊಂಟಾನ್ರಿ. ನಿಮ್ಗೆ ಯಾರಿಗಾರ ಬೇಕಂದ್ರೆ ನನಗೆ ಕಮೆಂಟ್ ಒಳಗೆ ಹಾಕ್ರಿ, ನಾನು ನಿಮ್ಗೆ ಕಳಿಸ್ತೀನಂತ. ನೋಡಿರಿ ಎಷ್ಟು ಸ್ಮೂತಾಗಿ ಬಂದಾವಂತ ನೋಡ್ತಿರ್ಬೋದು ನೀವು. ಬೇಕಂದ್ರೆ ಹೇಳ್ರಿ, ನಂಗೆ ಕಮೆಂಟ್ ಒಳಗೆ ಹೇಳ್ರಿ, ನಾನು ನಿಮ್ಗೆ ಚಪಾತಿ. ಆದರೆ ಇದು ಎಲ್ಲಿ ಲೊಕೇಶನ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಇದು ಬೆಂಗಳೂರಾಗ ಇರ್ತೀವಿ. ನೀವು ಬೆಂಗಳೂರಾಗ ಎಲ್ಲಾದರೂ ನೀವು ಇದನ್ನು ಮಾಡ್ಬೋದು. ನಮ್ಮ ಪಾಪ್ರೆಡ್ಡಿ ಪಾಳ್ಯದಾಗ ಯಾರ ಇದ್ರೆ ನೋಡಿದ್ರೆ ಹೇಳ್ರಿ, ನಾನು ನಿಮ್ಗೆ ಕಳಿಸ್ತೀನಂತ ಚಪಾತಿ. ಇವಾಗ ಪಾರ್ಸಲ್ ರೆಡಿ ಆಗೈತಿ. ಇದನ್ನ ಹೋಗಿ ನಮ್ಮ ತಮ್ಮ ಕೊಟ್ಟು ಬರ್ತಾನ್ರಿ. ನೋಡಿರಿ, ಸಾಯಂಕಾಲ ಆಗಿತ್ತು. ಹಂಗೆ ಹೊರಗಡೆ ಸುಮ್ಮನೆ ಕೂತ್ಕೊಂಡಿದ್ವಿ. ಹಾಗೆ ಟೈಮ್ ಪಾಸಿಗೋಸ್ಕರ ಬೇಜಾರಾಗಿತ್ತು. ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ವಿ. ಒಂದೆರಡು ಚಿಪ್ಸ್ ಇತ್ತು, ಹಾಗೆ ಅದನ್ನ ಕರ್ಕೊಂಡು ಹಾಗೆ ಸುಮ್ಮನೆ ತಿನ್ಕೊಂಡು ಹೊರಗಡೆ ಕೂತ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ನಮ್ಮನೆ ಹತ್ರ ಎಲ್ಲ ಹಿಂಗಿದೆ. ಈ ಥರ ಇಲ್ಲೆಲ್ಲ ಮಕ್ಕಳು ಬಂದರೆ ಆಟ ಆಡೋಕ್ಕೆ ಚೆನ್ನಾಗಿದೆ. ಪಕ್ಕದ ಮನೆ ಟೆರಸ್ಸು. ನೋಡ್ರಿ, ಇವತ್ತು ನಂದು ಸ್ವಲ್ಪ ಕೈ ಫೇನ್ ಆಗಿತ್ತಂತ ಹೇಳಿದ್ನಲ್ರಿ ಮಧ್ಯಾಹ್ನದಾಗ. ಅದಕ್ಕೆ ನನಗೆ ಇವಾಗ ಚಮಚೆ ಕೂಡ ಹಿಡಿಯೋಕ್ಕಾಗವಲ್ರಿ. ಹಾಗಾಗಿ ಅವನ್ನ ಮೊಸರಿಗೆ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಂಬಂದ. ನೋಡ್ರಿ, ಈಗ ಊಟ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿದ್ದಕ್ಕೆ. ಹಿಂಗೆ ಸಪೋರ್ಟ್ ಮಾಡಿರಿ ನನಗೆ. ನಿಮ್ಮ ಲೈಕ್, ಶೇರ್, ಕಮೆಂಟ್ ನಮ್ದು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.